ನಮಸ್ತೆ. 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ ಇಂಟ್ರೊಡಕ್ಷನ್ ಟು ಲೀನಿಯರ್ ಪಾಲಿನಾಮಿಯಲ್ಸ್ ಇದರ ಎಕ್ಸರ್ಸೈಸ್ ಸೆಟ್ 2.5 ಅನ್ನ ಕಂಪ್ಲೀಟ್ ಆಗಿ ಕೆಲವು ನಿಮಿಷಗಳಲ್ಲಿ ಪರ್ಫೆಕ್ಟ್ ಆಗಿ ಕಲಿಯೋಣ. ಲರ್ನಿಂಗ್ ಪ್ಲಾಟ್ಫಾರ್ಮ್ ಚಾರ್ಜಸ್ ಎ ಫಿಕ್ಸ್ಡ್ ಮಂತ್ಲಿ ಫೀ ಅಂಡ್ ಅನ್ ಅಡಿಷನಲ್ ಕಾಸ್ಟ್ ಪರ್ ಡಿಜಿಟಲ್ ಲರ್ನಿಂಗ್ ಮಾಡ್ಯೂಲ್ ಆಕ್ಸೆಸ್ಡ್. ಅಂದ್ರೆ ನೀವು ಪ್ರತಿ ತಿಂಗಳು ಫಿಕ್ಸ್ ಆಗಿ ಒಂದು ಅಮೌಂಟ್ ಅನ್ನ ಕೊಡಬೇಕು, ಜೊತೆಗೆ ಎಕ್ಸ್ಟ್ರಾ ಏನಾದರೂ ನೀವು ಅಲ್ಲಿ ಡಿಜಿಟಲ್ ಮಾಡ್ಯೂಲ್ ಅನ್ನ ಬಳಸಿದ್ರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಸೇರಿಸಿ ಕೊಡಬೇಕು ಅಂತ. ಓಕೆ, ಎ ಸ್ಟೂಡೆಂಟ್ ಅಬ್ಸರ್ವ್ಸ್ ದಟ್ when she accessed 10 modules, her bill was 400. Her bill was 400. ನೋಡ್ರಿ, 10 ಮಾಡ್ಯೂಲ್ ಅನ್ನು ಬಳಸಿದಾಗ ಅವ್ರ ಬಿಲ್ ಎಷ್ಟಿತ್ತು? 400 rupees ಬಂದಿತ್ತು. when she accessed 14 modules, ಮತ್ತೆ ಬಿಲ್ ಹೆಚ್ಚಿಗೆ ಆಗಬೇಕಲ್ಲ, ಅವಾಗ her bill was 500. if the monthly bill y, ನೋಡಿ ಸ್ನೇಹಿತರೆ, ಇಲ್ಲಿ ಇಕ್ವೇಶನ್ ಸಹ ಕೊಟ್ಟಿದ್ದಾರೆ. y ಅಂದ್ರೆ ಅಂತ ತಗೋಬೇಕು. ಇಲ್ಲಿ ಮಂತ್ಲಿ ಬಿಲ್ y ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಮಾಡ್ಯೂಲ್ಸ್ accessed x. ಎಷ್ಟು ನಂಬರ್ ಆಫ್ ಮಾಡ್ಯೂಲ್ಸ್ ಅನ್ನ ಬಳಸ್ತಾರೆ ಅನ್ನೋದನ್ನ ಎಕ್ಸ್ ಅಂತ ತಗಂತೀವಿ. ಮಂತ್ಲಿ ಬಿಲ್ ಅನ್ನ ವೈ ಅಂತ ತಗಂತೀವಿ. ಅಕಾರ್ಡಿಂಗ್ ಟು ದ ರಿಲೇಷನ್ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ. ಎ ಮತ್ತು ಬಿ ನ ವ್ಯಾಲ್ಯೂಗಳನ್ನ ನಾವು ಕಂಡುಹಿಡಿಬೇಕು. ಬನ್ನಿ ಸ್ನೇಹಿತರೆ, ಈಗ ಒಂದೊಂದಾಗಿ ನೋಡೋಣ. ಇವ್ರು ಕೊಟ್ಟಿರೋದು ಬರ್ದಿದೀವಿ. ಓಕೆ, ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ವೈ ಅಂದ್ರೆ ಮಂತ್ಲಿ ಬಿಲ್, ಎಕ್ಸ್ ಅಂದ್ರೆ ನಂಬರ್ ಆಫ್ ಮಾಡ್ಯೂಲ್ಸ್ ಬಳಸಿದ್ದು. ಈಗ 10 ನಂಬರ್ ಆಫ್ ಮಾಡ್ಯೂಲ್ಸ್ ಬಳಸಿದ್ದಾರೆ. ನಂಬರ್ ಆಫ್ ಮಾಡ್ಯೂಲ್ಸ್ ಏನಂತ ತಗೊಂಡಿದ್ದು ನಾವಿಲ್ಲಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ನಂಬರ್ ಆಫ್ ಮಾಡ್ಯೂಲ್ಸ್ ಆಕ್ಸೆಸ್ಡ್ ಎಕ್ಸ್ ಅಂತ ತಗೋಬೇಕು. ಎಕ್ಸ್ ಇಸ್ ಈಕ್ವಲ್ ಟು 10. ಮಂತ್ಲಿ ಬಿಲ್ ಎಷ್ಟು? ವೈ. ಎಷ್ಟಾಗಿದೆ ಅಮೌಂಟ್? 400 ಆಗಿತ್ತು. ಅದನ್ನ ಬರ್ದಿದ್ವಿ. ಜೊತೆಗೆ ಇನ್ನೊಂದೇನು ಕೊಟ್ಟಿದ್ದಾರೆ? 14 ಮಾಡ್ಯೂಲ್ಸ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 14. ವೈ ಎಷ್ಟಾಗಿತ್ತು ಅಂದ್ರೆ ಮಂತ್ಲಿ ಬಿಲ್ ಎಷ್ಟಾಗಿತ್ತು? ₹500. ಇದನ್ನು ಸಹ ಬರ್ದಿದ್ವಿ. ನೋಡಿ ಸ್ನೇಹಿತರೆ, ಇದನ್ನ ಯಾವ ರೀತಿ ಬರೀಬಹುದು? 400 ಅಂದ್ರೆ y ಪ್ಲೇಸ್ ನಲ್ಲಿ 400 is equal to a ಇಂಟು a ವ್ಯಾಲ್ಯೂ ಗೊತ್ತಿಲ್ಲ. x ಎಷ್ಟು? 10 ಅಂದ್ರೆ 10 ಇಂಟು a ಅಥವಾ a ಇಂಟು 10 ಬರೀಬಹುದು. 10a ಪ್ಲಸ್ b ಎಷ್ಟು? ಗೊತ್ತಿಲ್ಲ. ಇದನ್ನ ಇಕ್ವೇಶನ್ ನಂಬರ್ 1 ಅನ್ಕೊಳ್ಳೋಣ. ಅದೇ ರೀತಿ ನೀವು ಸಹ ಇಕ್ವೇಶನ್ ನಂಬರ್ 2 ಮಾಡಿ ಇದನ್ನ ಬಳಸಿ. y is equal to ಅಂದ್ರೆ y ಪ್ಲೇಸ್ ನಲ್ಲಿ ಏನ್ ಬರೀಬೇಕು ನಾವಿಲ್ಲಿ? 500 is equal to a ಗೆ a as it is. ಎಕ್ಸ್ ಎಷ್ಟಿದೆ ಇಲ್ಲಿ? 14. ಎ 14 ಅಥವಾ 14a ಪ್ಲಸ್ ಬಿ ಗೊತ್ತಿಲ್ಲ. ಇದು ಇಕ್ವೇಶನ್ ನಂಬರ್ 2 ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇಕ್ವೇಶನ್ ನಂಬರ್ 1 ಮತ್ತು 2 ಬಂತು. ಈ ರೀತಿ ಬಂದಾಗ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು? ಒಂದೊಂದು ವೇರಿಯೇಬಲ್ ಇಲ್ಲ ಅಂದ್ರೆ ನಾವು ಕಂಡುಹಿಡಿಬಹುದು. ಈಗ ಎರಡೆರಡು ವೇರಿಯೇಬಲ್ ಇಲ್ಲ, ಎ ವ್ಯಾಲ್ಯೂನು ಗೊತ್ತಿಲ್ಲ, ಬಿ ವ್ಯಾಲ್ಯೂನು ಗೊತ್ತಿಲ್ಲ. ಹಾಗಿದ್ದಾಗ ಎರಡು ಮೆಥಡ್ಸ್ ಬರ್ತವೆ. ಆಕ್ಚುಲಿ ಅದು 10th ಸ್ಟ್ಯಾಂಡರ್ಡ್ ನಲ್ಲಿ ಇತ್ತು. ಈ ವರ್ಷದಿಂದ 9th ನಲ್ಲಿ ನೀವು ಕಲಿತಿದ್ರಿ. ಇದನ್ನ ಎಲಿಮಿನೇಷನ್ ಮೆಥಡ್ ಅಂತಾರೆ. ಏನೋ ತಲೆ ಕೆಡಿಸಬೇಡ್ರಿ. ಇಕ್ವೇಶನ್ ಗಳನ್ನ ಸಬ್ಟ್ರಾಕ್ಟ್ ಮಾಡ್ತೀರ ಅಷ್ಟೇ. ದೊಡ್ಡ ನಂಬರ್ ನ ಮೊದಲು ಬರೀತೀವಿ, ನಂತರ 400 ಇಸ್ ಈಕ್ವಲ್ ಟು ನಂತರ 14a ಪ್ಲಸ್ ಬಿ ಮೈನಸ್ ಇದಿಷ್ಟು ಸಬ್ಟ್ರಾಕ್ಟ್ ಮಾಡ್ಬೇಕಲ್ಲ, ಹಾಗಾಗಿ ಬ್ರಾಕೆಟ್ ಹಾಕಿ ಬರ್ದಿದೀವಿ. ಇಲ್ಲ ಅಂದ್ರೆ ಒಂದಿಷ್ಟು ಜನ ಬೇರೆ ರೀತಿನೂ ಮಾಡ್ತಾರೆ, ಅದನ್ನ ಆಮೇಲೆ ಹೇಳ್ತೀನಿ. 500 ಅಲ್ಲಿ 400 ಹೋದ್ರೆ 100 ಉಳಿತು. 14a ಪ್ಲಸ್ ಬಿ ಆಸ್ ಇಟ್ ಈಸ್ ಬರೀರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 10a ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ. ನೋಡಿ ಸ್ನೇಹಿತರೆ, ಇದು ಯಾಕೆ ರೆಡ್ ನಲ್ಲಿ ಬಂದಿದೆ? ಕೆಂಪಗಾಗಿದೆ, ಯಾಕಂದ್ರೆ ಸಿಟ್ಟಾಗಿದೆ, ನನ್ನ ಕ್ಯಾನ್ಸಲ್ ಮಾಡ್ತಾರಂತ. ಪ್ಲಸ್ ಬಿ ಮೈನಸ್ ಬಿ ಎರಡು ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬಂತು. ಹಾಗಾಗಿ ಉಳಿದಿದ್ದೇನು? 100 ಇಸ್ ಈಕ್ವಲ್ ಟು 14a ಅಲ್ಲಿ 10a ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 4a ಉಳಿತು. ಈಗ 4 ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? a ಇಸ್ ಈಕ್ವಲ್ ಟು 100. ಈ 4 ಟ್ರಾನ್ಸ್ಪೋಸ್ ಆದಾಗ ಮಲ್ಟಿಪ್ಲೈ ಆಗಿದೆ, ಹಾಗಾಗಿ ಇದು ಡಿವೈಡ್ ಆಗುತ್ತೆ. 4 1 ಜಾ 4 2 ಜಾ 8, 2 ಉಳಿತು, 20 ಆಯ್ತು. 4 5 ಜಾ. ಇದು ಹೆಂಗ್ ಬಂದಂತ ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಎ ವ್ಯಾಲ್ಯೂ ಗೊತ್ತಾತಂದ್ರೆ ಬಿ ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದು ಬಹಳ ಸುಲಭ. ಇದನ್ನ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರಿ ನಿಮಗೆ ಬೇಕಾಗಿರುವಂತ ಇಕ್ವೇಶನ್ ಅಲ್ಲಿ. ಇಕ್ವೇಶನ್ ನಂಬರ್ 1 ಇಸ್ ಈಸಿಯರ್, ಅಲ್ಲಿ ಹಾಕ್ಬಿಡಿ. 400 ಇಸ್ ಈಕ್ವಲ್ ಟು 10 ಇಂಟು ಎ ಪ್ಲೇಸ್ ನಾಗ ಏನ್ ಬಂತು ವ್ಯಾಲ್ಯೂ? ನಿಮಗೆ 25 ಬಂತು. ಪ್ಲಸ್ ಬಿ ಹಾಗೆ ಇರ್ಲಿ. ಈಗ 10 ಇಂಟು 25 ಮಾಡಿದ್ರೆ 250. 250 ಅನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಇಟ್ ವಿಲ್ ಬಿ ಮೈನಸ್ 250. 400 ಮೈನಸ್ 250 is equal to b. 400 ನಲ್ಲಿ 250 ಅನ್ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಬರೋದು 150. ಅರ್ಥದ ಸ್ನೇಹಿತರೆ? ಹಾಗಾಗಿ ದ ಇಕ್ವೇಶನ್ ಆಫ್ ದ ಮಂತ್ಲಿ ಬಿಲ್, ಇದರಲ್ಲಿ ಎ ವ್ಯಾಲ್ಯೂ ಎಷ್ಟು? 25, ಬಿ ವ್ಯಾಲ್ಯೂ ಎಷ್ಟು? 150. ಇಲ್ಲಿ ನೀವು ಮುಖ್ಯವಾಗಿ ನೆನ್ಪಿಟ್ಕೊಳ್ಳೋದು, ಅವ್ರು ಕೊಟ್ಟಿರೋದ್ರಿಂದ ಎರಡು ಇಕ್ವೇಶನ್ ಮಾಡೋದು ಸೇಮ್ ಇತ್ತಂದ್ರೆ ಅದನ್ನ ಕಾಪಿ ಸೇಮ್ ಮಾಡಿ ಹೊರಗಡೆ ಕಳಿಸ್ಬಿಡೋದು, ಅಂದ್ರೆ ಸಬ್ಟ್ರಾಕ್ಟ್ ಮಾಡಿ ತೆಗೆದಾಕ್ಬಿಡೋದು. ಅರ್ಥದ ಸ್ನೇಹಿತರೆ? ಒಂದಿಷ್ಟು ಜನ ಇದನ್ನ ಯಾರು ಸಬ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ 500 is equal to 14a plus b. ಕೆಳಗಡೆ 400 is equal to 10a plus b. ಸಬ್ಟ್ರಾಕ್ಟ್ ಮಾಡೋದ್ರಿಂದ ಎಲ್ಲ ಕಡೆಗೂ ಪ್ಲಸ್ ಇರೋ ಕಡೆ ಮೈನಸ್ ಹಾಕ್ಬಿಡ್ತಾರೆ, ಮೈನಸ್ ಇರೋ ಕಡೆ ಪ್ಲಸ್ ಹಾಕ್ತಾರೆ. 500 ನಲ್ಲಿ 400 ಹೋದ್ರೆ 100 ಉಳಿತು. ನೋಡ್ರಿ, ಪ್ಲಸ್ ಬಿ ಮೈನಸ್ ಬಿ ಹೋಯ್ತು. ಉಳಿದಿದ್ದೇನಿಲ್ಲಿ
14A 10A ಹೋದ್ರೆ 4A. ಇದೇ ಸ್ಟೆಪ್ಪೇ ಬರುತ್ತೆ, ಏನು ವ್ಯತ್ಯಾಸ ಆಗಲ್ಲ. ಈ ರೀತಿ ಎರಡು ರೀತಿ ನೀವು ಮಾಡ್ಬೋದು. ನಂತರ ಸೆಕೆಂಡ್ ಕ್ವಶನ್ ಬನ್ನಿ. ಸೆಕೆಂಡ್ ಕ್ವಶನ್ ಸಹ ಓದಿ. ಎ ಜಿಮ್ ಚಾರ್ಜಸ್, ಎಷ್ಟು ಚಾರ್ಜ್ ಮಾಡುತ್ತೆ? ಎ ಫಿಕ್ಸ್ಡ್ ಮಂತ್ಲಿ ಫೀಸ್, ಮತ್ತೆ ಬಂತ ಫಿಕ್ಸ್ಡ್ ಮಂತ್ಲಿ ಫೀಸ್, ಒಂದು ಫಿಕ್ಸ್, ಇನ್ನೊಂದು ಅಡಿಷನಲ್ ಕಾಸ್ಟ್ ಫಾರ್ ಅವರ್ಸ್ ಫಾರ್ ಯೂಸಿಂಗ್ ದ ಬ್ಯಾಡ್ಮಿಂಟನ್ ಕೋರ್ಟ್. ಎ ಸ್ಟೂಡೆಂಟ್ ಯೂಸಿಂಗ್ ದ ಜಿಮ್ observed that when she used the badminton court for 10 hours, her bill was 800. ನೋಡ್ರಿ, 10 ಅವರ್ಸ್ ಯೂಸ್ ಮಾಡಿದ್ರೆ 800 ಬಂತು. ಎರಡು ಕ್ವಶನ್ ಬರೀ ಶೀನ ಬಂದತ್ತೆ. ಹುಡುಗರೆಲ್ಲ ಏನ್ ಮಾಡಾಕತ್ತಾರೆ ಸ್ಟೂಡೆಂಟ್ ಅಂದ ತಕ್ಷಣ. ವೆನ್ ಶಿ ಯೂಸ್ಡ್ ಇಟ್ ಫಾರ್ 15 ಅವರ್ಸ್, ಹರ್ ಬಿಲ್ ವಾಸ್ 1100 rupees. 10 ಅವರ್ಗೆ 800 ಬಂದಿತ್ತು, 15 ಅವರ್ಗೆ 1100 ಬಂತು. ಇಫ್ ದ ಮಂತ್ಲಿ ಮೀನ್ಸ್ ಡಿಪೆಂಡ್ಸ್ ಆನ್ ದ hours of the use of the badminton court x according to the relation y is equal to ax plus b. Find the values of a and b. ಅದೇ ರೀತಿ ಕ್ವಶನ್, ಮಂತ್ಲಿ ಬಿಲ್ ಅನ್ನು ನಾವು y ಅಂತ ತಗೊಂತೀವಿ. ನಂತರ x ಏನು ನಂಬರ್ ಆಫ್ ಅವರ್ಸ್ ಬಳಸ್ತಾರಲ್ಲ ಅದು x. ಇಲ್ಲಿ ಅಲ್ಲದು, ಮತ್ತೆ ಇದು ಬಿಲ್ y. ಇದು ಓಕೆ, ಚೆನ್ನಾಗಿದೆ. ಬಿಲ್ y. ಓಕೆ, ಫಸ್ಟ್ ಏನು x is equal to 10, ಬಿಲ್ ಎಷ್ಟು ಬಂತು y 800. ನೆಕ್ಸ್ಟ್ ಎಷ್ಟು ಅವರ್ ಯೂಸ್ ಮಾಡಿದ್ರು ಅದು x ಅಂತ ಬರಿತೀವಿ 15. ಬಿಲ್ ಎಷ್ಟು ಬಂತು y 1. ಹಿಂದಿನ ಕ್ವಶನ್ ಅಲ್ಲೇ ಮಾಡದಂತೆ ನೀವು ಬೇಗ ಇಕ್ವೇಶನ್ ಮಾಡಾಕ್ರಿ. ಯು ಆರ್ ಮೋರ್ ಇಂಟೆಲಿಜೆಂಟ್ ದನ್ ಮೀ. ಕಮಾನ್, ಬೇಗ ನೀವೆಲ್ಲ ಇಕ್ವೇಶನ್ ಮಾಡಿ ಹಾಕ್ತಿದ್ರಿ ಅಂತ ಅನ್ಕೊಂಡಿದ್ದೀನಿ. ಪಾಸ್ ಮಾಡಿ ಇಕ್ವೇಶನ್ ಮಾಡಿ. ನಂತರ ಫಸ್ಟ್ ಏನ್ ಬರಿಬಹುದು ನಾವಿಲ್ಲಿ? y is equal to ಅವ್ರು ಕೊಟ್ಟಿರೋದನ್ನೇ ಬರೀರಿ, ax ಹೌದಲ್ಲ, ax ಪ್ಲಸ್ ಬಿ ಅಂದ್ರೆ y ಪ್ಲೇಸ್ ನಲ್ಲಿ ಏನ್ ಬರಿಬೇಕು? ಫಸ್ಟ್ 800 ಇಂಟು a ವ್ಯಾಲ್ಯೂ ಗೊತ್ತಿಲ್ಲ, b ಎಷ್ಟು ಅದನ್ನು ಗೊತ್ತಿಲ್ಲ, ಆದ್ರೆ ನಂಬರ್ ಆಫ್ ಅವರ್ಸ್ x ಎಷ್ಟು? ಇಲ್ಲಿ 10, ಹಾಗಾಗಿ 10a ಬಂತು. ಇದು ಇಕ್ವೇಶನ್ ನಂಬರ್ 1. ಅದೇ ರೀತಿ ಇಕ್ವೇಶನ್ ನಂಬರ್ 2 ಏನಾಗುತ್ತೆ? y ಪ್ಲೇಸ್ ನಲ್ಲಿ 1100 ಹಾಕ್ತಿವಿ, ಎಕ್ಸ್ ಪ್ಲೇಸ್ ನಲ್ಲಿ 15, ಹಾಗಾಗಿ ಎ 15 ಬರೀಬಹುದು ಅಥವಾ 15a. ಬಿ ವ್ಯಾಲ್ಯೂ ಗೊತ್ತಿಲ್ಲ. ಇದು ಇಕ್ವೇಶನ್ ನಂಬರ್ 2. ಈಗ ನಾವೇನ್ ಮಾಡ್ತೀವಿ? ಸಬ್ಟ್ರಾಕ್ಟ್ ಇಕ್ವೇಶನ್ 1 ಅಂಡ್ 2. ಅರ್ಥ ಆಯ್ತಾ ಸ್ನೇಹಿತರೆ? ಇಕ್ವೇಶನ್ 1 ಮತ್ತು 2 ಅನ್ನು ಸಬ್ಟ್ರಾಕ್ಟ್ ಮಾಡ್ತೀವಿ. 11,000 ನಲ್ಲಿ 800 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿದಿದ್ದು 300. 15a ಪ್ಲಸ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ 10a ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ. ಎರಡು ಯಾಕೆ ಕೆಂಪಾದವು ಹಾಗೆ ಬಂದ್ರೆ ಸಿಟ್ಟಾಗವೆ. ಎರಡು ನಾವೀಗ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ 0 ಬರುತ್ತೆ. ಪ್ಲಸ್ ಬಿ ಮೈನಸ್ ಬಿ. 15a ಅಲ್ಲಿ 10a ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿದಿದ್ದು 5a. 5 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇಟ್ ವಿಲ್ ಬಿ ಡಿವೈಡೆಡ್. 300 ಗೆ ಡಿವೈಡ್ ಆಗುತ್ತೆ. a ಇಸ್ ಈಕ್ವಲ್ ಟು 300. ಇಲ್ಲಿ 5a ಅಂದ್ರೆ 5 ಇಂಟು a ಅಂತ, ಹಾಗಾಗಿ ಇದು ಮಲ್ಟಿಪ್ಲೈ ಆಗಿರೋದು ಈ ಕಡೆ ಡಿವೈಡ್. 5 1 ಜಾ 5 6 ಜಾ 0ಕ್ಕೆ 0, ಹಾಗಾಗಿ 60 ಬಂತು. ಅರ್ಥ ಆಯ್ತಾ ಸ್ನೇಹಿತರೆ? ಈಗ a ವ್ಯಾಲ್ಯೂ ಬಂತಂದ್ರೆ b ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ. ಫಸ್ಟ್ ಇಕ್ವೇಶನ್ ಅಲ್ಲಿ 800 ಇಸ್ ಈಕ್ವಲ್ ಟು 10 ಇಂಟು a ಪ್ಲೇಸ್ ನಾಗ ಎಷ್ಟು ಬರೀಬೇಕು? 60 ಪ್ಲಸ್ ಬಿ. 10 ಇಂಟು 60 600. 600 ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಇಟ್ ವಿಲ್ ಬಿ ಮೈನಸ್ 600. 800 ಅಲ್ಲಿ 600 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿದಿದ್ದು 200. ದಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಲಾಸ್ಟ್ ಕ್ವಶನ್, ಅದನ್ನು ಸಾಲ್ವ್ ಮಾಡ್ಬಿಡೋಣ. ಕನ್ಸಿಡರ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೆಂಪರೇಚರ್ ಮೆಜರ್ಡ್ ಇನ್ ಡಿಗ್ರೀಸ್ ಸೆಲ್ಸಿಯಸ್ and degrees Fahrenheit, which is given by degree Celsius is equal to a into degree Fahrenheit plus b. Find a and b. Given that ice melts at 0 degree Celsius and 32 degrees Fahrenheit, and water boils at 100 degree Celsius and 212 degree Fahrenheit. Hint: when c is equal to 0, f is equal to 32. When c is equal to 100, f is equal to 212 ತಗೋಬೇಕು. ನೋಡಿ ಸ್ನೇಹಿತರೆ, ಇವನ್ನೇ ಬಳಸಿ ನಾವೀಗ ಇಕ್ವೇಶನ್ ಮಾಡ್ತೀವಿ. ಅವ್ರು ಕೊಟ್ಟಿರೋಂಥದ್ದೇನು? ಫಸ್ಟ್ ಅವ್ರು ಕೊಟ್ಟಿದ್ದನ್ನ ನೋಡಿ, ಸಿ ಇಸ್ ಈಕ್ವಲ್ ಟು ಎ ಎಫ್ ಪ್ಲಸ್ ಬಿ ಇದೆನಾ? ಇಲ್ಲಿ ಸಿ ಏನ್ ತಗೊಳಕ್ ಹೇಳಿದ್ದಾರೆ? ಫಸ್ಟ್ ಕಂಡೀಷನ್ 0, ಎ ವ್ಯಾಲ್ಯೂ ಗೊತ್ತಿಲ್ಲ, ಎಫ್ ಎಷ್ಟು 32 ಪ್ಲಸ್ ಬಿ. ಇದು ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 2 ಏನಾಗುತ್ತೆ? ನೀವು ಬೇಗ ಬರೀರಿ, ಪಾಸ್ ಮಾಡಿ. ಸಿ ಎಷ್ಟು 100 ಡಿಗ್ರಿ, ಎ ಗೊತ್ತಿಲ್ಲ, ಎಫ್ ಎಷ್ಟಲ್ಲಿ 212 ಪ್ಲಸ್ ಬಿ. ಇದು ಇಕ್ವೇಶನ್ ನಂಬರ್. ಹಾಗಾದ್ರೆ ಈ 32a ಈ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 32a. ಇದು ಒಂದ್ ಸ್ವಲ್ಪ ನಂತರ ಬಿ ಏನು? 100 ಡಿಗ್ರಿ ಇಸ್ ಈಕ್ವಲ್ ಟು ಎ ಇಂಟು 212 ಇಲ್ಲಿದೆಲ್ಲ ಇದು ಪ್ಲಸ್ ಬಿ. ಈಗ ಈ ರೀತಿ ಬಂದಾಗ ಬಹಳ ಅಂದ್ರೆ ಬಹಳ ಸ್ವಲ್ಪ ಸಬ್ಟ್ರಾಕ್ಷನ್ ಮಾಡೋದೇ ಬೇಕಾಗಿಲ್ಲ. ಸಬ್ಟ್ರಾಕ್ಟ್ ಮಾಡ್ಲಿಲ್ಲಂಗೂ ಮಾಡ್ಬೋದು. ಹೆಂಗಂದ್ರೆ ಇಲ್ಲಿ ಬಿ ಪ್ಲೇಸ್ ನಲ್ಲಿ ನಾವು ಬಿ ವ್ಯಾಲ್ಯೂ ಏನ್ ಬಂದಿದೆ? ಮೈನಸ್ 32
ಎ ಅಂತ ಬಂದಿದೆಯಲ್ಲ, ಇದನ್ನ ಬರೆದ್ಬಿಟ್ರೆ ಮುಗೀತು. ಬೇಕಾದ್ರೆ ನೋಡೋಣ ಈಗ ಹೆಂಗ್ ಬರುತ್ತೆ ಅಂತ. ಸಬ್ಸ್ಟಿಟ್ಯೂಟ್ ಇಕ್ವೇಶನ್ 1 ಇನ್ ಇಕ್ವೇಶನ್ 2. ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 100 ಈಸ್ ಈಕ್ವಲ್ ಟು 212a ಪ್ಲಸ್ ಬಿ ಪ್ಲೇಸ್ ನಾಗ ಏನ್ ಬರೀಬೇಕು ನಾವಿಲ್ಲಿ, ಇದು ಇಕ್ವೇಶನ್ 1 ಮೈನಸ್ 32a. ನೋಡಿ ಸ್ನೇಹಿತರೆ, ಇದನ್ನ ಆಸ್ ಇಟ್ ಈಸ್ ಬರ್ದಿದೀವಿ. ಇಸ್ ಈಕ್ವಲ್ ಟು ಆಸ್ ಇಟ್ ಈಸ್ ಇದೆ 212a. ಇದನ್ನು ಸಹ ಆಸ್ ಇಟ್ ಈಸ್ ಬರ್ದಿದೀವಿ. ಪ್ಲಸ್ ಇಂಟು ಮೈನಸ್ ಮೈನಸ್ 32a ಆಯ್ತು. ಅರ್ಥ ಆಯ್ತಾ ಸ್ನೇಹಿತರೆ? ಈಗ 212a ನಲ್ಲಿ 32a ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿದಿದ್ದು 180a. ಈ 180 ಮಲ್ಟಿಪ್ಲೈ ಆಗಿರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಡಿವೈಡೆಡ್. 0 0 ಕ್ಯಾನ್ಸಲ್, 2 5 ಜಾ 2 9 ಜಾ 5/9 ಬಂತು. ಈಗ ಹಿಂದಿನ ಕ್ವಶನ್ ಅಲ್ಲಿ ಮಾಡದಂತೆ ಮಾಡೋದು ಏನು, ಹಿಂದಿನ ಕ್ವಶನ್ ಅಲ್ಲಿ ಏನ್ ಮಾಡಿದ್ವಿ ನಾವು, ನಮ್ಗೆ ಈಸಿ ಆಗೋ ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಒಂದು ಎ ಅಥವಾ ಬಿ ವ್ಯಾಲ್ಯೂ ಬಂತಂದ್ರೆ, ಈಗ ಎ ವ್ಯಾಲ್ಯೂ ಬಂದಿದೆ 5/9. ಇದ್ರಲ್ಲಿ ನಾವು ಬಿ ಈಸ್ ಈಕ್ವಲ್ ಟು ಮೈನಸ್ 32a ಇತ್ತದಲ್ಲ, ಈಗ ಅದನ್ನೇ ಬರೆಯೋಣ. ಬಿ ಈಸ್ ಈಕ್ವಲ್ ಟು ಮೈನಸ್ 32 ಇಂಟು ಎ ವ್ಯಾಲ್ಯೂ ಏನ್ ಬಂತು 5/9. ಓಕೆ, ಈಗ ಮಲ್ಟಿಪ್ಲೈ ಮಾಡ್ರಿ. 5 ಇಂಟು 32 ಮಲ್ಟಿಪ್ಲೈ ಮಾಡಿದ್ರೆ 160 ಬರುತ್ತೆ ಡಿವೈಡೆಡ್ ಬೈ 9. ಬಟ್ ಇದು ಮೈನಸ್ ಇಂಟು ಪ್ಲಸ್ ಮೈನಸ್, ಇದೇ ಆನ್ಸರ್. ಅರ್ಥ ಆಯ್ತಾ ಸ್ನೇಹಿತರೆ? ಎ ಈಸ್ ಈಕ್ವಲ್ ಟು 5/9, ಬಿ ಈಸ್ ಈಕ್ವಲ್ ಟು ಮೈನಸ್ 160/9. ಈ ಕ್ವಶನ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೀಗೆ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚು ಕಲಿತು, ನೀವು ಯಾವುದೇ ಸ್ಕೂಲಲ್ಲಿ ಓದಿದ್ರು ಸಹ ನಮ್ಮ ಗುರು ಕಡಿಮೆ ಸ್ಟೂಡೆಂಟ್ಸ್ ನೀವು ಟಾಪರ್ಸ್ ಆಗಬೇಕು. ಅದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಎಲ್ಲ ವಿಡಿಯೋಗಳನ್ನು ಮಾಡ್ತಿರ್ತೀವಿ. ತಕ್ಷಣ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ವಿಡಿಯೋದ ಲಿಂಕ್ ಗಳನ್ನ ಶೇರ್ ಮಾಡಿ. ಬಾಯ್.